ಈ ಪಾರ್ಕುಗಳಲ್ಲಿ ವಾಕ್ ಮಾಡಲಿಕ್ಕೆ ಅಂತ ನೆಲಕ್ಕೆ ಸಿಮೆಂಟ್ ಇಟ್ಟಿಗೆಗಳನ್ನು ಹಾಕಿರ್ತಾರಲ್ಲ, ಆ ಇಟ್ಟಿಗೆಯ ಸಂದುಗಳಲ್ಲಿ ಬೆಳೆಯುವ ಈ ಸಸ್ಯವನ್ನು ಬಹುತೇಕ ನೀವೆಲ್ಲರೂ ನೋಡಿಯೇ ಇರ್ತೀರಿ. ಈ ಸಸ್ಯವನ್ನು ವೈಜ್ಞಾನಿಕವಾಗಿ ಯುಪರ್ಬಿಯಾ ಥೈಮಿಫೋಲಿಯಾ ಅಂತೇಳಿ ಕರೀತಾರೆ. ಇದರ ಕುಟುಂಬ ಯುಪರ್ಬೇಸಿ. ಈ ನಮ್ಮ ಆಯುರ್ವೇದದಲ್ಲಿ ತುಂಬ ಪ್ರಸಿದ್ಧವಾದಂತಹ ಒಂದು ಗಿಡಮೂಲಿಕೆ ಇದೆ. ಆ ಸಸ್ಯವನ್ನು ದುಗ್ಧಿಕ ಅಂತಲೇ ಆಯುರ್ವೇದದಲ್ಲಿ ಕರೀತಾರೆ. ಅದನ್ನು ಕನ್ನಡದಲ್ಲಿ ಆಲುಣಿ ಸಸ್ಯ ಅಂತ ಹೇಳ್ತಾರೆ. ಈ ಆಲುಣಿ ಸಸ್ಯದ ಬಗ್ಗೆ ಕೂಡ ಈಗಾಗಲೇ ಒಂದು ವಿಡಿಯೋ ಮಾಡಿದ್ದೀನಿ. ಅದನ್ನು ನೀವಿನ್ನೂ ನೋಡಿಲ್ಲ ಅಂದರೆ ಅದರ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ನೋಡಿ. ಯಾಕಪ್ಪ ಈ ದುಗ್ಧಿಕ ಸಸ್ಯದ ಬಗ್ಗೆ ಹೇಳಿದೆ ಅಂದರೆ, ಈ ದುಗ್ಧಿಕದ ವಂಶಕ್ಕೆ ಸೇರಿದ್ದು ಕೂಡ ಈ ಸಸ್ಯ ಆಗಿದೆ. ಇದನ್ನು ಹಿಂದಿನಲ್ಲಿ ಚೋಟಿ ದೂದಿ ಅಂತಲೇ ಕರೀತಾರೆ. ಆ ಹಿರಿಯಕ ದುಗ್ಧಿಕ ಸಸ್ಯದಂತೆಯೇ ಈ ಚೋಟಿ ದೂದಿ ಕೂಡ ಅನೇಕ ಆಯುರ್ವೇದ ಔಷಧೀಯ ಗುಣಗಳನ್ನು ಹೊಂದಿರುವಂತಹ ಸಸ್ಯ ಆಗಿದೆ. ಇದನ್ನು ಕೆಮ್ಮನ್ನು ಗುಣಪಡಿಸಲಿಕ್ಕೆ ಬಳಸ್ತಾರೆ, ಅಸ್ತಮ ಮತ್ತು ಮಧುಮೇಹ ರೋಗಗಳ ನಿಯಂತ್ರಣಕ್ಕೆ ಬಳಸ್ತಾರೆ, ಮತ್ತು ಈ ಕೂದಲಿನ ಬೆಳವಣಿಗೆಯನ್ನು ಉತ್ತೇಜಿಸಲಿಕ್ಕೆ ಬಳಸ್ತಾರೆ, ಮತ್ತು ಚರ್ಮದ ಸಮಸ್ಯೆಗಳನ್ನು ಪರಿಹರಿಸಲಿಕ್ಕೂ ಕೂಡ ಆಯುರ್ವೇದದಲ್ಲಿ ಈ ಚೋಟಿ ದೂದಿಯನ್ನು ಬಳಸ್ಕೊಳ್ತಾರೆ. ಇಂಗ್ಲೀಷ್ನಲ್ಲಿ ಥೈಮ್ ಲಿವ್ಡ್ ಸ್ಪರ್ಜ್ ಅಂತ ಕರೆಯುವ ಈ ಸಸ್ಯವನ್ನು ನೀವು ಗುರುತಿಸಬೇಕಂದ್ರೆ, ಈ ಸಸ್ಯದ ಒಂದು ಕುಡಿಯನ್ನು ಜಿಕ್ಟಿದರೆ ಸಾಕು, ಅದರಲ್ಲಿ ಹಾಲಿನಂತಹ ದ್ರವ ಬರ್ತದೆ. ಹಾಗಾಗಿ ಇದು ಚೋಟಿ ದೂದಿ ಅಂತೇಳಿ ನೀವು ತಕ್ಷಣ ಗುರುತಿಸ್ಬೋದಾಗಿದೆ. ಕೆಮ್ಮನ್ನು ನಿಯಂತ್ರಿಸಲಿಕ್ಕೆ ಇದೊಂದು ಒಳ್ಳೆಯ ಮನೆಮದ್ದಾಗಿದೆ ಅಂತೇಳಿ ಆಯುರ್ವೇದ ಶಾಸ್ತ್ರ ಹೇಳ್ತದೆ. ಇದರ ಒಂದು 5-6 ಕೊಂಬೆಗಳನ್ನು ತಂದು 2 ಕಪ್ ನೀರಿನಲ್ಲಿ ಬೆರೆಸಿ ಕುದಿಸಿ ಅದರ ಕಷಾಯವನ್ನು ತಯಾರಿಸಿ ಸೋಸಿ ಕುಡಿಯೋದ್ರಿಂದ ಕೆಮ್ಮು ನಿವಾರಣೆ ಆಗ್ತದೆ ಅಂತೇಳಿ ಹೇಳ್ತಾರೆ. ಈ ರೀತಿ ತಯಾರಿಸಿದ ಕಷಾಯವನ್ನು ಪ್ರತಿದಿನ ಬೆಳಿಗ್ಗೆ ಮತ್ತು ಸಂಜೆ 2 ಹೊತ್ತು ಕುಡಿಬೇಕು. ಅದು 2-4 ವಾರಗಳ ಕಾಲ ಕುಡಿಬೇಕು. ಆಗ ಇದರ ಪರಿಣಾಮ ಗೊತ್ತಾಗ್ತದೆ. ಹೀಗೆ ಮಾಡೋದ್ರಿಂದ ಕೆಮ್ಮು ನಿಯಂತ್ರಣಕ್ಕೆ ಬರೋದಲ್ಲದೆ ಶೀತದ ಸಮಸ್ಯೆಗಳೇನಾದರೂ ಇದ್ದರೆ ಅವು ಕೂಡ ನಿವಾರಣೆ ಆಗ್ತವೆ. ಇದರ ಗೊಂಚಲಿನಿಂದ ಕಷಾಯ ಮಾಡಿ ತಯಾರಿಸಿ ಕುಡಿಯೋದ್ರಿಂದ ಕೆಮ್ಮು ಮತ್ತು ಶೀತದ ಸಮಸ್ಯೆಗಳು ನಿಯಂತ್ರಣಕ್ಕೆ ಬರೋದಲ್ಲದೆ ಅಸ್ತಮ ಕಾಯಿಲೆ ಇದ್ದರೆ ಅದು ಕೂಡ ಕಂಟ್ರೋಲಿಗೆ ಬರ್ತದೆ ಅಂತೇಳಿ ಆಯುರ್ವೇದ ವೈದ್ಯ ತಜ್ಞರು ಹೇಳ್ತಾರೆ. ಈ ತಲೆ ಕೂದಲು ಉದುರುವಿಕೆ ಸಮಸ್ಯೆಯಿಂದ ತುಂಬ ಜನ ಮಾನಸಿಕವಾಗಿ ಕಿರಿಕಿರಿಯನ್ನು ಅನುಭವಿಸ್ತಿದ್ದಾರೆ, ತುಂಬ ನರಳ್ತಾ ಇದ್ದಾರೆ. ಅಂಥವರು ಈ ಸಸ್ಯವನ್ನು ಕಿತ್ಕೊಂಡು ಬಂದು ಇದರಿಂದ ಪೇಸ್ಟನ್ನು ತಯಾರಿಸಿ ಆ ಪೇಸ್ಟನ್ನು ತಲೆ ಕೂದಲಿನ ಬುಡಕ್ಕೆ ಹಚ್ಚಿ ಸುಮಾರು 15-20 ನಿಮಿಷಗಳ ಕಾಲ ಬಿಡಬೇಕು. ತದನಂತರ ನೀರಿನಲ್ಲಿ ಸ್ನಾನ ಮಾಡಿದರೆ ಅಥವಾ ತೊಳ್ಕೊಂಡ್ರೆ ನಿಧಾನವಾಗಿ ಈ ಪ್ರಕ್ರಿಯೆಯನ್ನು 1 ವಾರದ ಕಾಲ ಮುಂದುವರಿಸಿದರೆ ಕೂದಲು ಉದುರುವಿಕೆ ನಿಯಂತ್ರಣಕ್ಕೆ ಬರ್ತದೆ. ಆದರೆ ಈ ಸ್ನಾನ ಮಾಡಬೇಕಾದ್ರೆ ಅಥವಾ ತಲೆಯನ್ನು ತೊಳೆದುಕೊಳ್ಬೇಕಾದ್ರೆ ಇದರ ಪೇಸ್ಟ್ ಕಣ್ಣಿಗೆ ಹೋಗದಂತೆ ಭಾಳ ಎಚ್ಚರ ವಹಿಸಬೇಕು. ಶುಗರು ಅಥವಾ ಮಧುಮೇಹದಿಂದ ಬಳಲುತ್ತಿರೋರಿಗೂ ಕೂಡ ಈ ಸಸ್ಯ ತುಂಬ ಪ್ರಯೋಜನಕಾರಿಯಾಗಿದೆ. ಈ ಸಸ್ಯದಿಂದ ಕಷಾಯವನ್ನು ಮಾಡಿಕೊಂಡು ಕುಡಿತಾ ಬಂದರೆ ನಮ್ಮ ದೇಹದಲ್ಲಿರುವ ಸಕ್ಕರೆಯ ಮಟ್ಟ ನಿಯಂತ್ರಣಕ್ಕೆ ಬಂದು ಆ ಮೂಲಕ ಮಧುಮೇಹ ರೋಗ ತಮ್ಮ ನಿಯಂತ್ರಣದಲ್ಲಿರ್ತದೆ. ಈ ಸಸ್ಯದಿಂದ ಕಷಾಯ ಅಥವಾ ಈ ಸಸ್ಯವನ್ನು ನೆರಳಿನಲ್ಲಿ ಒಣಗಿಸಿ ಅದರ ಪುಡಿಯಿಂದ ಚಹಾ ಮಾಡಿ ಕುಡಿಯೋದ್ರಿಂದ ದೇಹದ ಬೊಜ್ಜು ಕೂಡ ಕರಗ್ತದೆ ಅಂತೇಳಿ ಪುಣೆಯ ಪತ್ರಿಕೆಯೊಂದು ವರದಿ ಮಾಡಿದೆ. ಈ ಸಸ್ಯದಿಂದ ಚಹಾ ಮಾಡಿ ಕುಡಿಯೋದ್ರ ಮೂಲಕ ನನ್ನ ಮಾನಸಿಕ ಒತ್ತಡ ನಿವಾರಣೆಯಾಗಿದ್ದಲ್ಲದೆ ತನ್ನ ಬೊಜ್ಜು ಕೂಡ ಕರಗ್ತು ಅಂತ ಮಹಿಳೆಯೊಬ್ಬರು ಆ ಪತ್ರಿಕೆಯಲ್ಲಿ ಹೇಳ್ಕೊಂಡಿದ್ದಾರೆ. ಈ ಸಸ್ಯದ ಕಷಾಯವನ್ನು ಅತಿಯಾಗಿ ಸೇವಿಸಿದರೆ ಹೊಟ್ಟೆ ಸೆಳೆತ, ಸ್ವಲ್ಪ ವಾಕರಿಕೆ, ಚರ್ಮದ ಕಿರಿಕಿರಿ ಉಂಟಾಗುವ ಸಾಧ್ಯತೆ ಇದೆ. ಹೀಗಾಗಿ ನೀವು ಆಯುರ್ವೇದ ವೈದ್ಯರನ್ನು ಸಂಪರ್ಕಿಸಿ ನಂತರ ಕಷಾಯವನ್ನು ಮಾಡಿ ಕುಡಿಬೋದು. ಅಥವಾ ಈ ಆಯುರ್ವೇದ ಕಂಪನಿಗಳು ಈ ಸಸ್ಯದಿಂದ ತಯಾರಿಸಿ ಸರ್ಟಿಫೈಡ್ ಆಗಿರುವಂತಹ ಮಾತ್ರೆಗಳು ಮತ್ತು ಮುಲಾಮುಗಳನ್ನು ಆಯುರ್ವೇದ ಮಾರುಕಟ್ಟೆಯಲ್ಲಿ ಮಾರಾಟಕ್ಕೆ ಬಿಟ್ಟಿದೆ. ಅವುಗಳನ್ನು ಕೂಡ ಆಯುರ್ವೇದ ವೈದ್ಯರ ಸಲಹೆಯಂತೆ ಕೊಂಡು ಬಳಸ್ಬೋದಾಗಿದೆ. ಸಾಮಾನ್ಯವಾಗಿ ನಾವು ವಾಕ್ ಮಾಡುವ ಈ ಪಾದಚಾರಿ ಮಾರ್ಗದಲ್ಲಿ ನೆಲದಲ್ಲೇ ತೆವಳ್ತಾ ಅಥವಾ ಚಾಪೆ ಹಾಸಿದಂತೆ ಮಲಗಿರುವ ಈ ಸಸ್ಯದಿಂದಲೂ ಕೂಡ ಇಷ್ಟೆಲ್ಲ ಉಪಯೋಗ ಇದ್ದಾವೆ ಅಂದಮೇಲೆ ಈ ವಿಡಿಯೋಗೊಂದು ಲೈಕ್ ಮಾಡಿ, ಹಾಗೆ ನಿಮ್ಗೆ ಅನಿಸಿದ್ದನ್ನು ಕಾಮೆಂಟ್ ಮಾಡಿ, ಈ ವಿಡಿಯೋವನ್ನು ಶೇರ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಕಳಿಸಿ, ಅವರು ಕೂಡ ನೋಡಲಿ. ನೀವು ನೋಡುತ್ತಿರುವ ಈ ನೇಟಿವ್ ನೆಕ್ಸ್ಟ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ರಿಗೂ ನಮಸ್ತೆ.